ಅಮೆರಿಕ ಶಾಂತಿ ಮಾತುಕತೆಗಳನ್ನು ರದ್ದುಗೊಳಿಸಿದ ಬೆನ್ನಲ್ಲೇ ಇರಾನ್ ಸಂಘರ್ಷ ಶಮನಕ್ಕೆ ಹೊಸ ದಾಳ ಉರುಳಿಸಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಿಂದ ಅಮೆರಿಕಕ್ಕೆ ಶಾಂತಿ ಪ್ರಸ್ತಾವನೆ ಕಳುಹಿಸಿರುವ ಇರಾನ್ ಆರ್ಥಿಕ ಹಾಗೂ ಭದ್ರತಾ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡುವಂತೆ ಮನವಿ ಮಾಡಿದೆ. ಪ್ರಸ್ತುತ ಉದ್ವಿಗ್ನತೆಯನ್ನು ತಕ್ಷಣವೇ ಕೊನೆಗೊಳಿಸಿ ಜಾಗತಿಕ ವ್ಯಾಪಾರದ ಪ್ರಮುಖ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ತೆರೆಯಲು ಸಿದ್ಧವೆಂದು ಇರಾನ್ ತಿಳಿಸಿದೆ. ಇನ್ನು ಪರಮಾಣು ಕಾರ್ಯಕ್ರಮದ ಕುರಿತು ವಿವಾದಾತ್ಮಕ ವಿಚಾರವನ್ನ ಸದ್ಯಕ್ಕೆ ಬದಿಗಿಟ್ಟು ನಂತರದ ಹಂತದಲ್ಲಿ ಚರ್ಚಿಸಲು ಇರಾನ್ ಮುಂದಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇದರಿಂದ ತಾತ್ಕಾಲಿಕವಾಗಿ ಉದ್ವಿಗ್ನತೆಯನ್ನು ತಗ್ಗಿಸುವ ತಂತ್ರ ಅನುಸರಿಸಲಾಗುತ್ತಿದೆ ಅಂತ ವಿಶ್ಲೇಷಣೆ ವ್ಯಕ್ತವಾಗಿದೆ. ಇದಕ್ಕೂ ಮೊದಲು ಅಮೆರಿಕ ಹೇರಿರುವ ಆರ್ಥಿಕ ನಿರ್ಬಂಧ ತೆರವು ಹಾಗೂ ಜಪ್ತಿ ಮಾಡಿದ ಆಸ್ತಿಗಳ ಬಿಡುಗಡೆಗೆ ಇರಾನ್ ಒತ್ತಾಯಿಸಿತ್ತು. ಜೊತೆಗೆ ತನ್ನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನ ಹಿಂಪಡೆಯುವಂತೆ ಷರತ್ತು ಕೂಡ ವಿಧಿಸಿತ್ತು. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಸ್ತಾವನೆ ಕುರಿತು ಉನ್ನತ ಮಟ್ಟದ ಭದ್ರತಾ ಸಭೆ ಕರೆದಿದ್ದಾರೆ. ಆದರೆ ಪರಮಾಣು ಚಟುವಟಿಕೆಗಳ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣವಿಲ್ಲದೆ ಯಾವುದೇ ಶಾಶ್ವತ ಒಪ್ಪಂದ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಹಾರ್ಮುಜ್ ಜಲಸಂಧಿ ಸಂಪೂರ್ಣ ಮುಕ್ತಾಯ ಆಗಿಲ್ಲ. ಇರಾನ್, ಇಂಡಿಯಾ, ಚೀನಾ ಮತ್ತು ರಷ್ಯಾ ಹಡಗುಗಳಿಗೆ ಮಾತ್ರ ಸಂಚಾರಕ್ಕೆ ಅವಕಾಶ ನೀಡಿದೆ. ಇದರಿಂದ ಈ ಪ್ರಸ್ತಾವನೆಗೆ ಅಮೆರಿಕ ನೀಡುವ ಪ್ರತಿಕ್ರಿಯೆಯೇ ಜಾಗತಿಕ ಮಾರುಕಟ್ಟೆ ಹಾಗೂ ತೈಲ ಬೆಲೆಗಳ ಮುಂದಿನ ದಿಕ್ಕನ್ನ ನಿರ್ಧರಿಸಲಿದೆ.